ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ನಾವಂತೂ ಬಿಂದಾಸಾಗಿದ್ದೀವಿ. ನಾನು ನಿಮ್ಮ ಬಿಂದು ಮಾತಾಡ್ತಾ ಇರೋದು. ನಾವೆಲ್ಲರೂ ಇವಾಗ ಹೈದರಾಬಾದಲ್ಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ಹೈದರಾಬಾದಲ್ಲಿ ಅಂದರೆ ನಾವು ಇರೋದೇ ಪ್ರೆಸೆಂಟ್ ಹೈದರಾಬಾದು. ನಮ್ಮಮ್ಮ, ಅಕ್ಕ, ಅಪ್ಪಾಜಿ ಎಲ್ಲ ಬಂದಿದ್ರಲ್ವ, ಹಾಗಾಗಿ ಅವ್ರಿಗೆ ಒಂದು ರೌಂಡ್ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾವು ಹೊಸ ಕಾರ್ ತೊಗೊಂಡಿದ್ವಿ. ಅದೇ ಕಾರಲ್ಲಿ ನಾವು ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ. ದೂರ ಏನಲ್ಲ, ಇಲ್ಲೇ ನಮಗೆ ಹೈದರಾಬಾದಲ್ಲಿ ಇದು ಬಿರ್ಲಾ ಟೆಂಪಲ್ ಅಂತ ಹೇಳ್ತಾರೆ. ಸಖತ್ ಫೇಮಸ್ ಇದು. ನೀವು ಗೂಗಲಲ್ಲಾದರೂ ಸರ್ಚ್ ಮಾಡಿ ನೋಡ್ಬೋದು. ಇದಕ್ಕೊಳ್ಳೆ ಫೇಮ್ ಇದೆ, ಸಖತ್ತಾಗಿದೆ ಟೆಂಪಲ್ಲು. ಆದರೆ ಏನಪ್ಪ, ಫುಲ್ ಡೀಟೇಲಾಗಿ ತೋರಿಸೋಣ ಅಂದರೆ ಒಳಗಡೆ ದೇವರು ಮಾತ್ರ ತುಂಬ ಸಖತ್ತಾಗಿದೆ ದೇವರು. ಆದರೆ ಏನು ಮಾಡೋದು, ಒಳಗಡೆ ಮೊಬೈಲ್ ಅಲೋ ಇರೋದಿಲ್ಲ. ಹೊರಗಡೆನೇ ನಾವು ಕೌಂಟ್ರಲ್ಲಿ ಕೊಟ್ಟು ಹೋಗಬೇಕಾಗುತ್ತೆ, ಇಲ್ಲಾಂದರೆ ಕಾರಲ್ಲಿ ಬಿಟ್ಟು ಹೋಗಬೇಕಾಗುತ್ತೆ. ಹಾಗಾಗಿ ನಾವು ಹೊರಗಡೆಯಿಂದ ಮಾತ್ರನೇ ತೋರ್ಸೋಕ್ಕೆ ಸಾಧ್ಯ. ಒಳಗಡೆ ಮಾತ್ರ ಸಖತ್ತಾಗಿದೆ. ಫುಲ್ಲು ನೋಡಿ ಹೇಗೆ ಕಾಣಿಸ್ತಾ ಇದೆ ಲೊಕೇಶನ್ ಅಂತ ನೋಡಿ. ಮೇಲ್ಗಡೆ ಹೈಟಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಾಸಿಂದನೇ ಹೋಗಬೇಕು ಟೆಂಪಲ್ಲಿಗೆ. ಅಲ್ಲಿ ಮೇಲ್ಗಡೆ ಇರುತ್ತೆ ಗರ್ಭಗುಡಿ. ತುಂಬ ಚೆನ್ನಾಗಿದೆ ಮಾತ್ರ. ಇದು ಒಂದು ಒಳ್ಳೆ ಪ್ಲೇಸ್. ಹೈದರಾಬಾದಲ್ಲಿ ಒಂದು ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ. ನೀವು ಹೈದರಾಬಾದಿಗೆ ಬಂದರೆ ಮಿಸ್ ಮಾಡದೆ ಬಿರ್ಲಾ ಟೆಂಪಲಿಗೆ ಹೋಗಿ. ಹೆಸರು ಕೇಳೋಕ್ಕೆ ಬಿರ್ಲಾ ಅಂತ ಹೇಳಿ ಇರಬಹುದು, ಆದರೆ ಇದರಲ್ಲಿರೋದು ದೇವರು ಬಂದು ವೆಂಕಟೇಶ್ವರ ಸ್ವಾಮಿ ಹಾಗೂ ಪದ್ಮಾವತಿ ಇದ್ದಾರೆ. ನಮ್ಮ ಹಿಂದೂ ದೇವಸ್ಥಾನನೇ ಇದು. ಒಂದು ಒಳ್ಳೆ ದೇವಸ್ಥಾನ. ಬಂದಾಗ ತಪ್ಪದೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಹೊರಗಡೆ ಮಾತ್ರ ನಿಮಗೆ ವ್ಯೂ ತೋರಿಸ್ತಾ ಇದ್ದೀವಿ, ಯಾಕಂದರೆ ಒಳಗಡೆ ಅಲೋ ಇಲ್ಲದೆ ಇರೋ ಕಾರಣ. ಹಾಗೆ ನೆಕ್ಸ್ಟ್ ನಾವು ಚಾರ್ಮಿನಾರ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಚಾರ್ಮಿನಾರ್ ಹತ್ರ ಬಂದುಬಿಟ್ರೆ ಏನು ಕೇಳ್ತೀರಾ, ಫುಲ್ಲು ಕ್ರೌಡು. ಫುಲ್ಲು ಅಲ್ಲಿ ಎಲ್ಲೂ ನಮಗೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಪ್ಲೇಸೇ ಇರಲ್ಲ. ಸುತ್ತಿ 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 ಎಲ್ಲೋ ಒಂದು ಕಡೆ ಕಾರ್ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ. ಇಲ್ಲಿ ನೋಡ್ತೀರಾ, ಜಾತ್ರೆ ಥರನೇ ಇರುತ್ತೆ ಫುಲ್ಲು. ಪ್ರತಿದಿನ ಹೀಗೆ ಇರುತ್ತೆ. ಇವತ್ತು ಅಂತ ಅಲ್ಲ, ಪ್ರತಿದಿನ ಜಾತ್ರೆನೇ. ಇಲ್ಲಿ ಏನೇ ತಗೊಂಡ್ಲಿ ಚೀಪ್ ಆ್ಯಂಡ್ ಬೆಸ್ಟು, ಫುಲ್ಲು ಚೀಪ್ ಆ್ಯಂಡ್ ಬೆಸ್ಟು. ನೀವು ಯಾವ್ದಾದ್ರು ಒಂದು ಶಾಪಿಂಗ್ ಮಾಡಬೇಕು ಅಂತ ಹೇಳಿ ನೀವು ಫ್ಯಾನ್ಸಿ ಸ್ಟೋರಿಗೆ ಹೋದರೆ ಇದೇ ಥರನೇ ಐಟಮ್ಸು ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ. ಫ್ಯಾನ್ಸಿ ಸ್ಟೋರ್ ಐಟಮ್ಸು ಇಲ್ಲಿ ಸಿಗುತ್ತೆ. ಆಫ್ ರೇಟ್ ಕಡಿಮೆ ಸಿಗುತ್ತೆ. ಯಾವ ವಸ್ತು ಇಲ್ಲಿ ಸಿಗಲ್ಲ ಅನ್ನೋ ಹಾಗೆ ಇಲ್ಲ. ನೀವು ಏನೇ ಬೇಕು ಅಂದ್ರೂ ನೀವು ಹೈದರಾಬಾದಿಗೆ ಬಂದಾಗ ಪರ್ಚೇಸ್ ಮಾಡಬೇಕು ಅಂದರೆ ಯಾರು ಕೇಳಿದ್ರು ಚಾರ್ಮಿನಾರ್ ಅಂತಾರೆ. ಆ ಥರ ಇದು ಫುಲ್ಲು ಜಾತ್ರೆ ಇದ್ದಂಗೆ ಇರುತ್ತೆ. ಫುಲ್ಲು ಇದು ಹೇಳಬೇಕು ಅಂದರೆ ಚಾರ್ಮಿನಾರ್ ನೋಡೋಕ್ಕೆ ಬರೋರ್ಗಿಂತ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಬರೋರೇ ಜಾಸ್ತಿ. ಆ ಥರ ಇದೆ ಇಲ್ಲಿ. ಫುಲ್ಲು ಶಾಪಿಂಗ್ ಏರಿಯಾ ಅಂತಲೇ ಹೇಳ್ಬೋದು ಇದು. ಚಾರ್ಮಿನಾರ್ ಅಂತ ಹೇಳ್ತಾರೆ. ನನಗೆ ಇದು ಒಂದು ಫೇಮಸ್ಸು. ಹೈದರಾಬಾದಲ್ಲಿ ಯಾವ್ದಾರ ಮೂವಿ ನೋಡ್ತಾ ಇರಿ ನೀವು, ಮೂವಿಯಲ್ಲಿ ತೆಲುಗು ಮೂವಿಯಲ್ಲಿ ಜಾಸ್ತಿ ನಿಮಗೆ ತೆಲುಗು ಆಗಿರಲಿ ಹಿಂದಿ ಮೂವಿ ಆಗಿರಲಿ, ಚಾರ್ಮಿನಾರಿಂದ ಮೇಲ್ಗಡೆಯಿಂದ ಒಂದು ಹೀಗೆ ಝೂಮ್ ಹಾಕಿಬಿಟ್ಟು ಒಂದು ವೀಡಿಯೋ ತೆಗಿತಾರೆ. ಅದಿದೆ ಸೀನು. ಹಾಗೆ ಪಕ್ಕದಲ್ಲಿ ಮುಸ್ಲಿಮ್ಸ್ ಅವರಿಗೆ ಸಂಬಂಧಿಸಿದಂಗೆ ಇದ್ದಾವೆ. ಆ ಕಡೆ ಒಂದು ಈಶ್ವರ ಟೆಂಪಲ್ ಕೂಡ ಇದೆ. ಅಷ್ಟು ಬಿಟ್ಟರೆ ಇನ್ನು ಇದು ಆಲ್ಮೋಸ್ಟ್ ಮುಸ್ಲಿಮ್ಸ್ಗೆ ಸಂಬಂಧಪಟ್ಟಿರೋದು ಅಂತಲೇ ಹೇಳಬಹುದು. ಒಳಗಡೆ ಹೇಳ್ಕೊಳೋಂಥದ್ದು ಅಂತ ಹೇಳಿ ನನಗೇನು ಅನಿಸಿಲ್ಲ, ಯಾಕಂದರೆ ಹಿಂದೆ ಹೇಗಿತ್ತು ಅನ್ನೋ ಗೊತ್ತಿಲ್ಲ. ಒಳಗಡೆ ಏನಪ್ಪ ಅಂದರೆ ಈಗ ಹೋದಾಗ ಹೇಗಿತ್ತು ಅಂದರೆ ಫುಲ್ಲು ಸ್ಟೆಪ್ಸು ಇದೆ ಒಳಗಡೆ. ಆ ಕಡೆ ಈ ಕಡೆ 4 ಇದೆ ಅಲ್ವಾ, ಅಲ್ಲಿಗೆ ಹೋಗೋಕ್ಕೆ ಹೈಟ್ ಪಿಲ್ಲರ್ ಥರ ಇದೆ ಅಲ್ವಾ, ಅಲ್ಲಿ ಹೋಗೋಕ್ಕೆ ಒಳಗಡೆಯಿಂದ ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸು ಹತ್ತುತ್ತಾ ಹೋದಂಗೂ, ಒಂದೊಂದು ಸ್ಟೆಪ್ಸು ಹತ್ತುತ್ತಾ ಹೋದಂಗೂ ಒಂದು ಸ್ಟೆಪ್ಸಿಂದ ಇನ್ನೊಂದು ಸ್ಟೆಪ್ಸಿಗೆ ದೊಡ್ಡ ಹೆಜ್ಜೆ ಹಾಕ್ತಾ ಹೋಗಬೇಕಾಗುತ್ತೆ. ಅಷ್ಟು ಹೈಟ್ ಬಂದಿದೆ ಸ್ಟೆಪ್ಸು. ಹತ್ತೋದು ತುಂಬ ಕಷ್ಟ ಅನಿಸುತ್ತೆ. ಹಾಗಾಗಿ ನಾವು ಈ ಸರಿ ಲಾಸ್ಟ್ ಟೈಮ್ ಹೋಗಿದ್ವಿ, ಈ ಸರಿ ಅಲ್ಲಿಗೆ ಒಳಗಡೆ ಹೋಗಲಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೆಕ್ಲೆಸು. ಇದೇನು ನೀವು ಫ್ಯಾನ್ಸಿ ಸ್ಟೋರಲ್ಲಿ ಹೋಗಿ ತೊಗೋಬೇಕು ಅಂದರೆ 500 ಹೇಳ್ತಾರೆ. ಇಲ್ಲೆಷ್ಟು ಗೊತ್ತಾ, ಓನ್ಲಿ 200. ಯಾವುದಾದ್ರೂ ತೊಗೊಳ್ಳಿ, ಇದು 200, ಜಸ್ಟ್ 200. ಇದು 100 ರೂಪೀಸ್ ಬ್ಯಾಂಗಲ್ಸು. ಇಲ್ಲಿಂದನೇ ಅನಿಸುತ್ತೆ ಫ್ಯಾನ್ಸಿ ಸ್ಟೋರವರು ತುಂಬ ಜನ ಹೈದರಾಬಾದ್ ಇಲ್ಲಿಗೆ ಚಾರ್ಮಿನಾರ್ ಹತ್ರ ಬಂದುಬಿಟ್ಟು ಶಾಪಿಂಗ್ ಮಾಡ್ಕೊಂಡು ತುಂಬ ಜನ ಫ್ಯಾನ್ಸಿ ಸ್ಟೋರ್ನ ಇಡ್ತಾರೆ. ಇಲ್ಲಿ ನಮಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಇವೆಲ್ಲ 50 ರೂಪೀಸ್, 100 ರೂಪೀಸ್, 50 ರೂಪೀಸ್, 100 ರೂಪೀಸ್. ಇಲ್ಲೆಲ್ಲ ಶಾಪಿಂಗ್ ಅದೇ ಫ್ಯಾನ್ಸಿ ಸ್ಟೋರಿಗೆ ಹೋಗಿ ತೊಗೊಂಡ್ಬಿಟ್ರೆ 500 ರೂಪೀಸೇ ಹೇಳ್ತಾರೆ. ನಾವು 200 ರೂಪೀಸ್ ನೆಕ್ಲೆಸ್ನ ನಾನೇ ಕೇಳಿ ನೋಡಿದ್ದೀನಿ, ಫ್ಯಾನ್ಸಿ ಸ್ಟೋರಲ್ಲಿ 500 ರೂಪೀಸ್ ಹೇಳ್ತಾರೆ. ಹಾಗಾಗಿ ಚಾರ್ಮಿನಾರನ್ನ ಒಂದು ಒಳ್ಳೆ ಶಾಪಿಂಗ್ ಏರಿಯಾ ಅಂತ ಹೇಳಬಹುದು. ಯಾರೇ ಆಗಿರಲಿ,
ಮುಸ್ಲಿಮ್ಸಿಗಂತೂ ಫುಲ್ ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಯೂಸ್ ಮಾಡೋವಂಥ ಪರ್ಫ್ಯೂಮ್ಸಿಂದ ಹಿಡಿದ್ಬಿಟ್ಟು ಅವರು ಜಾಸ್ತಿ ಸ್ವಲ್ಪ ಬಟ್ಟೆಗಳು ಸ್ವಲ್ಪ ವೆಯ್ಟ್ ಇರೋಂಥದ್ದು, ಸ್ಟೋನ್ ಇರೋಂಥದ್ದು ಯೂಸ್ ಮಾಡ್ತಾರೆ. ಇಲ್ಲಿ ಆ ಥರದ್ದೇ ಜಾಸ್ತಿ ಇರುತ್ತೆ. ಈ ಥರ ಐಟಮ್ಸ್ ಸಿಗಲ್ಲ ಅಂತ ಹೇಳೋ ಒಂದು ಐಟಮ್ಸ್ ಕೂಡ ಇಲ್ಲ. ತಿನ್ನೋ ಐಟಮ್ಸಿಂದ ಹಿಡಿದ್ಬಿಟ್ಟು ಹಾಕೊಳೋ ಐಟಮ್ಸು, ಕುಡಿಯೋ ಐಟಮ್ಸ್ ಎಲ್ಲದೂ ಇಲ್ಲೇ ಸಿಗುತ್ತೆ. ಚಾರ್ಮಿನಾರ್ ಒಂದು ಪ್ಲೇಸಿಗೆ ಬಂದರೆ ಸಾಕು ನೀವು ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ರೆ. ನೆಕ್ಸ್ಟ್ ನಾವು ಇವಾಗ ಇಲ್ಲಿಂದ ಹೊರಟ್ವಿ. ಇಲ್ಲಿಂದ ಹೊರಟುಬಿಟ್ಟು ನಾವು ಇಲ್ಲಿಂದ ಟ್ಯಾಂಕ್ ಬಂಡೆ ಅಂದರೆ ಬುದ್ಧ ಅಲ್ಲಿ ನೆಕ್ಲೆಸ್ ರೋಡ್ ಅಂತ ಹೇಳ್ತಾರೆ, ಅದನ್ನು ಟ್ಯಾಂಕ್ ಬಂಡೆ ಅಂತ ಹೇಳ್ತಾರೆ. ಇಲ್ಲಿಗೆ ಬರೋಣ ಅಂತ ಹೇಳಿ ಹೊರಟ್ವಿ. ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಗ್ತಾ ಇತ್ತು. ಹಾಗೆ ಏನು ಮಾಡೋಣ, ಇಲ್ಲಿ ನೋಡ್ಕೊಂಡ್ಬಿಟ್ಟು ಊಟ ಮಾಡೋಣ, ಇಲ್ಲ ಊಟ ಮಾಡಿಬಿಟ್ಟು ಇಲ್ಲೇ ನೋಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊತಾ ಇದ್ವಿ. ಏನು ಮಾಡೋದು, ಇಲ್ಲೊಂದು ರೆಸ್ಟೋರೆಂಟ್ ಇತ್ತು. ಹಾಗೆ ಇಲ್ಲೇ ಹತ್ತಿರದಲ್ಲಿರೋ ರೆಸ್ಟೋರೆಂಟೇ ಹೋಗ್ಬಿಟ್ಟು ಊಟ ಮಾಡೋಣ ಅಂತ ಅಂದ್ಕೊಂಡು ಹೊರಟ್ವಿ ಹುಡ್ಕೊಂಡು. ಆದರೆ ನಾವು ಬಂದಾಗ ಏನಾಗಿತ್ತು, ಆ ರೆಸ್ಟೋರೆಂಟು ಕ್ಲೋಸ್ ಆಗಿತ್ತು. ಎಲ್ಲಿ ನೋಡಿದ್ರೂ ಓಪನ್ ಆಗಿರಲಿಲ್ಲ. ಅಯ್ಯೋ ಇಷ್ಟೊಂದು ದೂರ ಬಂದುಬಿಟ್ವಿ, ಈ ಅಕ್ಕಪಕ್ಕದಲ್ಲಿ ಎಲ್ಲೂ ಬೇರೆ ರೆಸ್ಟೋರೆಂಟ್ ಇರಲ್ಲ. ಇದನ್ನು ನೆಕ್ಲೆಸ್ ರೋಡ್ ಅಂತ ಯಾಕೆ ಕರೀತಾರೆ ಅಂದರೆ ಇದನ್ನು ಟ್ಯಾಂಕ್ ಬಂಡೆ ಅಂತಾರೆ. ಇದು ಒಂದು ಫೇಮಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹೈದ್ರಾಬಾದಲ್ಲಿ ಇದು ಒಂದು ನೋಡೋಂಥ ಪ್ಲೇಸು. ಅಂದರೆ ಇವಾಗ ಟೂರಿಸ್ಟವ್ರು ಬಂದಿರ್ತಾರಲ್ವ, ಇಲ್ಲಿ ಒಂದು ನೀರಿದೆ, ನೀರಲ್ಲಿ ಆಟ ಆಡಬಹುದು. ಆಟ ಆಡೋಕ್ಕೆ ಬೋಟಿಂಗ್ ಮಾಡ್ಬೋದು, ಇಲ್ಲ ಲಾಂಚು ಇದೆ. ಆ ಥರ ಒಂದು ಬೋಟಿಂಗು ಥರ ಮಾಡಿರೋದು, ಒಂದು ಕ್ರಿಯೇಟ್ ಮಾಡಿರೋ ವಾಟರ್ ಅದು, ಅಲ್ಲಿಂದನೇ ಹುಟ್ಟಿರೋದಲ್ಲ, ಕ್ರಿಯೇಟ್ ಮಾಡಿರೋದು. ಅಲ್ಲೇ ಆ ಪ್ಲೇಸಿಗೆ ತುಂಬ ಜನ ವಿಸಿಟ್ ಮಾಡ್ತಾರೆ. ಎಷ್ಟೋ ಜನ ವಿದೇಶಿಯರೆಲ್ಲ ಬಂದುಬಿಟ್ಟು ಹೋಗೋಂಥ ಪ್ಲೇಸು. ಆದರೆ ನಾವು ಇಷ್ಟು ದೂರ ಬಂದಿದ್ದೀವಿ, ಇನ್ನೂ ಊಟ ಮಾಡಿರಲಿಲ್ಲ, ಏನಪ್ಪ ಮಾಡೋದು ಇವಾಗ ನಾವು, ಅಲ್ಲಿಗೆ ಹೋಗೋದು ಇಲ್ಲಾಂದರೆ ಊಟ ಮಾಡೋದು ಅನ್ನೋ ಕನ್ಫ್ಯೂಸನಲ್ಲಿದ್ವಿ. ಇಲ್ಲಿ ಹತ್ತಿರದಲ್ಲಿರೋ ರೆಸ್ಟೋರೆಂಟಿಗೆ ಹೋಗೋಣ ಅಂದರೆ ಇಲ್ಲಿ ಆಲ್ರೆಡಿ ಕ್ಲೋಸ್ ಆಗಿದೆ, ಪಕ್ಕದಲ್ಲಿ ಎಲ್ಲೂ ರೆಸ್ಟೋರೆಂಟ್ ಇಲ್ಲ. ಏನು ಮಾಡೋದಪ್ಪ ಅಂತ ಅಂದ್ಕೊತಾ ಇದ್ವಿ. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ತನಕ ಬಂದ್ವಿ. ಬಂದಾಯಿತು, ಹೇಗೂ ಬಂದಿದ್ದೀವಲ್ಲ ಸರಿ ಅಂತ ಹೇಳ್ಬಿಟ್ಟು ನಾನು ಹಾಗೆ ಕಾರಲ್ಲಿ ಒಂದೇ ಒಂದು ವೀಡಿಯೋನ ಹಾಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಮತ್ತೆ ನಾವು ಇಲ್ಲಿಂದ ರಿಟರ್ನ್ ಹೋಗ್ತೀವಿ. ಹೋಗಿಬಿಟ್ಟು ಏನು ಮಾಡ್ತೀವಿ, ಫಸ್ಟು ಊಟ ಮಾಡಿಕೊಂಡು ಇದೇ ಪ್ಲೇಸಿಗೆ ಬರೋಣ ಅಂತ ಹೇಳಿ ಮತ್ತೆ ರಿಟರ್ನ್ ಹೊರಡ್ತೀವಿ. ಬನ್ನಿ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಮಗೆ ಒಂದು ಫೇಮಸ್ ಆದ ಒಂದು ರೆಸ್ಟೋರೆಂಟ್, ಅಂದರೆ ಇವಾಗ ಅದೆಲ್ಲ ಕಡೆ ಇದೆ, ಕೃತ್ತಂಗ ರೆಸ್ಟೋರೆಂಟು. ಇವಾಗ ನಿಮಗೂ ಗೊತ್ತಿದೆ, ಅದು ಸ್ಪೈಸಿಯಲ್ಲಿ ಹೇಳಿ ಮಾಡಿಸೋಂಥ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಯಾರಾದರೂ ಸ್ಪೈಸಿ ತಿನ್ನಬೇಕು ಅಂತ ಅಂದರೆ ನಮಗೆ ಬಿರಿಯಾನಿ ಅಂದರೆ ಸಖತ್ ಇಷ್ಟ. ಹಾಗೆ ಇವರು ನಮ್ಮ ಅಮ್ಮ ಅಕ್ಕ ಎಲ್ಲರೂ ಬಂದಿದ್ರಲ್ವ, ಬರೋದೇ ಬಂದಿದ್ದೀವಿ, ಒಂದು ಬಿರಿಯಾನಿ ಊಟನೇ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಕೃತಂಗ ರೆಸ್ಟೋರೆಂಟ್ನ ಹುಡ್ಕೊಂಡು ಹೊರಟ್ವಿ. ಅಲ್ಲಿ ಬಂದಿರೋ ಜಾಗದಲ್ಲೇ ಮತ್ತೆ ಒಂದು ರೌಂಡ್ ಹಾಕ್ಕೊಂಡು ಹಾಗೆ ಹೊರಟ್ವಿ. ಸರಿ ಊಟ ಮಾಡಿಕೊಂಡೇ ಬರೋಣ, ಇಲ್ಲಿ ರೆಸ್ಟೋರೆಂಟ್ ಹೇಗೂ ಕ್ಲೋಸ್ ಆಗಿದೆ ಅಂತ ಹೇಳಿ. ನೋಡಿ ಅಲ್ಲಿ ದ್ವೀಪ ಅಂತಾರೆ ಅದನ್ನು, ಎಷ್ಟು ಚೆನ್ನಾಗಿದೆ ನೋಡಿ ಅದು ದ್ವೀಪ. ನಮಗೆ ನಾವು ಬರ್ತಾ ಇರೋ ಕಾರನ್ನ ನಾವು ಅಲ್ಲೇ ನೋಡ್ಕೋಬೋದು, ಮಿರರ್ ಥರ ಇದೆ ಅದು. ಅಲ್ಲೊಂದು ಹೊಸ ಸಿಟಿನೇ ಕ್ರಿಯೇಟ್ ಆದಂಗಿದೆ, ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಸಕ್ರೇಟ್ ಏರಿಯಾ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಒಳಗಡೆ ಯಾರಿಗೂ ಅಲೋ ಇರೋದಿಲ್ಲ. ಪಾರ್ಕ್ ಇದೆ, ಸಖತ್ತಾಗಿದೆ ಪಾರ್ಕ್ ಅಂತೂ ನೋಡೋದಕ್ಕೆ. ಆ ಪಾರ್ಕ್ ಒಳಗೆ ಕೂಡ ಯಾರಿಗೂ ಅಲೋ ಇರೋದಿಲ್ಲ. ನೋಡಿ ಹೇಗಿದೆ ಪಾರ್ಕ್ ಅಂತ ಹೇಳಿಬಿಟ್ಟು. ಯಾರಿಗೂ ಅಲೋ ಇಲ್ಲದೆ ಇರೋ ಕಾರಣನೇ ಇಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂದರೆ ಕಾರಣ ಜನ ಹೋಗಲ್ಲ ಒಳಗಡೆ. ಜಸ್ಟು ನೀರು ಹಾಕೋಕ್ಕೆ ಅದರಲ್ಲಿ ಯಾರು ಕೆಲಸಕ್ಕೆ ನೇಮಿಸಿರ್ತಾರೋ ಅವರು ಮಾತ್ರ ಒಳಗಡೆ ಹೋಗ್ತಾರೆ ಅಷ್ಟೇ. ಇದು ಪಾರ್ಕು ಸಖತ್ತಾಗಿದೆ ನೋಡೋಕ್ಕೆ. ನೋಡಿ ಇಲ್ಲಿ ತನಕ ಬಂದಿದ್ವಿ ನಾವು. ಇಲ್ಲಿ ಬಂದುಬಿಟ್ಟು ಹತ್ತಿರದಲ್ಲೇ ಪಕ್ಕದಲ್ಲೇ ಒಂದು ರೆಸ್ಟೋರೆಂಟ್ ಬರುತ್ತೆ. ಆ ರೆಸ್ಟೋರೆಂಟ್ ಹುಡ್ಕೊಂಡೆ ಇಲ್ಲಿಗೆ ಬಂದ್ವಿ. ಆದರೆ ಇಲ್ಲಿ ರೆಸ್ಟೋರೆಂಟ್ ಇಲ್ಲದೆ ಇರೋ ಕಾರಣ ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಂಗಂತ ಹೇಳ್ತಾನೆ ಬರ್ತಾಯಿದ್ದೀನಿ, ಹುಡುಕ್ತಾನೆ ಬರ್ತಾಯಿದ್ದೀವಿ, ನಮಗೆ ಆ ರೆಸ್ಟೋರೆಂಟೇ ಸಿಗಲಿಲ್ಲ. ಯಾಕಂದರೆ ಈ ಯಾವುದೇ ಒಂದು ಸಿಟಿ ಆಗಲಿ, ನಾವು ಈ ವರ್ಷ ನೋಡಿದ್ವಾ, ಈ ವರ್ಷ ನೋಡಿದ್ದನ್ನು ಮುಂದಿನ ವರ್ಷ ಅಲ್ಲಿಗೆ ಹೋಗೋಣ ಅಂದರೆ ಅದು ಆಗಲ್ಲ. ಯಾಕಂದರೆ ಅದು ಸಿಟಿ ಚೇಂಜ್ ಆಗ್ತಾನೆ ಇರುತ್ತೆ. ಪ್ರತಿ ಒಂದೊಂದು ವರ್ಷಕ್ಕೂ ಸಿಟಿ ಚೇಂಜ್ ಆಗ್ತಾನೆ ಇರುತ್ತೆ. ಇಲ್ಲೇ ಪಕ್ಕದಲ್ಲಿ ಎಷ್ಟೋ ಜನ ಹೈದರಾಬಾದ್ ಬಂದವರಿಗೆ ಗೊತ್ತಿರುತ್ತೆ, ಇಲ್ಲಿ ಪಕ್ಕದಲ್ಲಿ ರೆಸ್ಟೋರೆಂಟ್ ಇತ್ತು, ಅದು ಕ್ಲೋಸ್ ಆಗಿದೆ ಅಂತ ಹೇಳಿ. ಹಾಗಾಗಿ ನಾವು ಕೃತುಂಗಕ್ಕೆ ಹುಡ್ಕೊಂಡು ಬಂದ್ವಿ. ಬನ್ನಿ ಇಲ್ಲಿ ನಾವು ಏನೇನು ತಿಂತೀವಿ, ಏನೇನು ಮಾಡ್ತೀವಿ ನೋಡೋಣ ಬನ್ನಿ ಒಳಗಡೆ.
ಒಳಗಡೆ ಅಂತೂ ಬಂದೋರಿಗೆ ಈ ಥರ ಸ್ಪೆಷಾಲಿಟೀಸ್ ಇಲ್ಲ ಅಂತ ಹೇಳೋಂಗಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫೋಟೋ, ವಿಡಿಯೋ ತಗೊಳೋರಿಗಂತೂ ಒಂದು ಎಕ್ಸ್ಟ್ರಾ ಒಂದು ಪ್ಲೇಸೇ ಕ್ರಿಯೇಟ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ. ಇದು ಫುಲ್ಲು ಸ್ಪೆಕ್ಟ್ ಇರೋ ಥರ ಫೋಟೋ ತಗೊಳೋರಿಗೋಸ್ಕರ. ಹಾಗೆ ಇಲ್ಲಿಂದ ವಿಡಿಯೋ ಮಾಡ್ತಾ ಇದ್ದರೆ ಅದ್ರ ವ್ಯೂ ನೋಡಿ, ಏನು ಯಾವುದೋ ಪ್ಯಾಲೇಸಿಗೆ ಹೋಗ್ತಾ ಇದ್ದಾರೇನೋ ಅನ್ಬೇಕು, ಆ ರೇಂಜಲ್ಲಿ ಕಾಣಿಸ್ತಾ ಇದೆ. ಇದು ಕೃತ್ತಿಂಗ ಹೋಟೆಲು. ಹಾಗೆ ತೆಳಗಡೆ ಇನ್ನೊಂದು ಅಲ್ಲಿ ಆ ಕಡೆ ಈ ಕಡೆ ಉಯ್ಯಾಲೆ ಕೂಡ ಇಟ್ಟಿದ್ದಾರೆ. ಅಲ್ಲಿ ಕುತ್ಕೋಬೋದು. ಫಸ್ಟು ನಮಗೆ ಹೊಟ್ಟೆ ಹಸ್ದಿರೋ ಕಾರಣ ಅವೆಲ್ಲ ಏನೂ ಬೇಡಾಗಿತ್ತು. ಹೋಗ್ಬಿಟ್ಟು ಒಂದು ಒಳ್ಳೆ ಬಿರಿಯಾನಿ ಬಾರ್ಸೋಣ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಬಿರಿಯಾನಿ ತಿನ್ನೋಣ ಅಂತ ಎಲ್ಲರನ್ನೂ ಕೃತುಂಗಕ್ಕೆ ಕರ್ಕೊಂಡು ಹೋದ್ವಿ. ಕೃತುಂಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಾವು ಏನೇನು ತಿಂತೀವಿ ಅಂತ ಹೇಳಿ ನೀವೇ ನೋಡಿ. ಫಸ್ಟಲ್ಲಿ ನಮ್ಮಮ್ಮ ಅವರು ಬಂದಿರೋದು, ಕರ್ಕೊಂಡು ಬಂದಿರೋದು ನಾವು ಅವ್ರನ್ನ ಫಸ್ಟ್ ಟೈಮು. ನಮಗೆಲ್ಲ ಅಭ್ಯಾಸ ಇದೆ, ನಾವೆಲ್ಲ ಜಾಸ್ತಿ ಊರಿಗೆ ಬರ್ತಾ ಹೋಗ್ತಾ ಎಲ್ಲ ನಾವು ಕೃತುಂಗಕ್ಕೆ ಜಾಸ್ತಿ ಬರೋದು. ಇವರೆಲ್ಲ ಪಾಪ ನಮ್ಮ ಊರಲ್ಲಿ ಇಷ್ಟಿಷ್ಟು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಇರಲ್ಲ ಅಲ್ವಾ, ಹಾಗಾಗಿ ಸಿಟಿಲಿ ಫಸ್ಟ್ ಟೈಮು ರೆಸ್ಟೋರೆಂಟಿಗೆ ಬಂದಿದ್ದಾರೆ. ಬನ್ನಿ ನೋಡೋಣ ಹೇಗಿರುತ್ತೆ, ಏನೇನು ತಗೊತೀವಿ ಏನು ಅಂತ ಹೇಳ್ಬಿಟ್ಟು ನೋಡೋಣ. ರೆಸ್ಟೋರೆಂಟಿಗೆ ಬರೋ ತನಕ ಒಂದು ಬಂದ ಮೇಲಿದೆ ಅಲ್ವಾ, ಕಾಯೋದ್ರಲ್ಲಿ ಯಪ್ಪಾ ಎಷ್ಟೊತ್ತಿಗೆ ತಂದು ಕೊಡ್ತಾರೋ ಅಂತ ಅನ್ನಿಸ್ತಾ ಇರುತ್ತೆ. ಇದು ಅದೇ ಹೇಳ್ತಾರಲ್ವ, ಆಗೋ ತನಕ ಕಾದವನಿಗೆ ಆರೋ ತನಕ ಕಾಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಆ ಥರ ಫೀಲ್ ಆಗುತ್ತೆ. ಬಂದು ಕೂತೀವಿ ಅಂದರೆ ಅಯ್ಯೋ ನಮ್ಮ ಆರ್ಡರ್ ಎಷ್ಟೊತ್ತಿಗೆ ಬರುತ್ತಪ್ಪ ಅಂತ ಅನ್ಕೊತಾ ಇರ್ತೀವಿ. ಅವರು ನಮ್ಮಮ್ಮ, ಅಕ್ಕನ ಮಗಳು, ಇವನು ನನ್ನ ಮಗ. ಅದೇ ಕೂದಲು ತೆಗ್ಸೋಕ್ಕೋಸ್ಕರ ಬಂದಿದ್ದರು ಅಂತ ಹೇಳಿದ್ದೆ. ನೀವು ನೋಡಿಲ್ಲ ಅಂದರೆ ಒಂದು ವಿಡಿಯೋ ನೋಡ್ಕೊಬನ್ನಿ ಹಿಂದೆ. ನಾವು ಫಸ್ಟಲ್ಲಿ ಪೆಪ್ಪರ್ ಚಿಲ್ಲಿ ಚಿಕನ್ನ ಆರ್ಡರ್ ಮಾಡಿದ್ವಿ. ಫಸ್ಟು ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಟೇಸ್ಟ್ ನೋಡಿ ಬೇರೆ ತಗೊಳ್ಳೋಣ ಏನು ಬೇಕು ಅಂಥೇಳಿ ಫಸ್ಟು ಪೆಪ್ಪರ್ ಚಿಲ್ಲಿ ಚಿಕನ್ನ ಆರ್ಡರ್ ಮಾಡಿ ಫಸ್ಟು ಸರ್ವ್ ಮಾಡ್ತಾಯಿದ್ದಾರೆ, ಬಂದು ಹಾಕ್ತಾಯಿದ್ದಾರೆ ಎಲ್ಲರಿಗೂ ಟೇಸ್ಟ್ ನೋಡೋಕ್ಕೆ. ಆಲ್ಮೋಸ್ಟು ಎಲ್ಲರಿಗೂ ಗೊತ್ತಿರುತ್ತೆ, ಅಲ್ಲಿ ಬಂದರೆ ಬಡಿಸ್ಕೊಳೋ ಕೆಲಸ ಎಲ್ಲ ಏನಿರಲ್ಲ ಅಂತ ಹೇಳಿ. ಹಾಗೆ ನಾವು ಇಲ್ಲಿ ಬಿರಿಯಾನಿನ ಆರ್ಡರ್ ಮಾಡಿದ್ವಿ. ಅದರಲ್ಲಿ ಬೇರೆ ಬೇರೆ ಬಿರಿಯಾನಿ ಇದೆ, 2 ದಮ್ ಬಿರಿಯಾನಿ, ಹಾಗೆ ಒಂದು 2 ಫ್ರೈ ಪೀಸ್ ಬಿರಿಯಾನಿ ಅಂತ ಹೇಳಿಬಿಟ್ಟು ಸಪ್ರೇಟಾಗಿ ಮಾಡ್ಕೊಂಡ್ವಿ. ಆಮೇಲೆ ಇನ್ನೊಂದು ಬಿರಿಯಾನಿ ವೆರೈಟಿ ತಿನ್ನೋಣ ಅಂತ ಹೇಳಿಬಿಟ್ಟು ನಮ್ಮ ಅಪ್ಪಾಜಿ ಬೇಡ ಅಂತ ಇದ್ರು. ಆದ್ರೂ ಒಂದು ಎಕ್ಸ್ಟ್ರಾ ಬಿರಿಯಾನಿನ ತರಿಸ್ಕೊತೀವಿ. ಬನ್ನಿ ಮುಂದೆ ನೋಡೋಣ. ನಮ್ಮ ಅಪ್ಪಾಜಿಗೆ ಇಷ್ಟು ತಿನ್ನೋಷ್ಟೊತ್ತಿಗೆ ಸಾಕಾಯಿತು. ಅವರಿಗೆಲ್ಲ ಜಾಸ್ತಿ ತಿಂದು ಅಭ್ಯಾಸ ಇಲ್ಲ ಹೋಟೆಲಲ್ಲೆಲ್ಲ, ಅಷ್ಟು ಹಿಡಿಸಲ್ಲ ಅವರಿಗೆಲ್ಲ ಹೋಟೆಲಲ್ಲಿ. ಏನಪ್ಪ ಅಂದರೆ ಈ ರೆಸ್ಟೋರೆಂಟಲ್ಲಿ ಬೌಲಲ್ಲಿ ತಗೊಬರಬೇಕಾದ್ರೆ ನೋಡೋಕ್ಕೆ ಎಂಥ ಫುಲ್ಲಾಗಿ ಕಾಣಿಸುತ್ತೆ ನೋಡಿ ಬಿರಿಯಾನಿ. ಆದರೆ ಅವ್ರು ಹಾಕ್ತಾ ಇದ್ದರೆ ನೋಡೋಕ್ಕೆ ಪಾತ್ರೆ ಒಂದು ಪಾತ್ರೆ ಫುಲ್ ಇದೆಯೇನೋ ಅಂತ ಅಂದ್ಕೋಬೇಕು. ಅರ್ಧ ಪಾತ್ರೆ ಮೇಲ್ಗಡೆನೇ ಬಂದಿರುತ್ತೆ, ಒಳಗಡೆ ಸ್ಟೀಲು ಹೈಟ್ ಇರುತ್ತೆ, ಅದು ಜಾಸ್ತಿ ಹಿಡಿಯಲ್ಲ. ಒಳಗಡೆ ಪ್ಲೇಸ್ ಇರೋದು ಸ್ವಲ್ಪ, ನೋಡೋಕ್ಕೆ ಫುಲ್ಲಾಗಿ ಕಾಣಿಸುತ್ತೆ ಅಷ್ಟೇ. ಹಾಗೆ ಎಲ್ಲರಿಗೂ ಸರ್ವ್ ಮಾಡಿದ್ರು, ತಿಂದಾಯಿತು, ಚೆನ್ನಾಗಿ ತಿಂತಾ ಇದ್ದೀವಿ. ನೋಡೋಣ ತಿಂದ್ಬಿಟ್ಟು ಮತ್ತೆ ಏನೋ ಆರ್ಡರ್ ಮಾಡ್ಕೊತೀವಿ ಅಂತ ಹೇಳಿ. ಆರ್ಡರ್ ಮಾಡೋಕ್ಕೆ ಹೊಟ್ಟೆ ಖಾಲಿ ಇರಬೇಕಲ್ವ, ವೆರೈಟಿ ತಗೊಳ್ಳೋಣ ಅಂದರೆ ಇವರು ನಮ್ಮ ಅಪ್ಪಾಜಿ ಏನಕ್ಕೆ ಸುಮ್ಮನೆ ಅಂತ ಹೇಳ್ತಾಯಿದ್ರು. ಅವರೆಲ್ಲ ಜಾಸ್ತಿ ತಿಂದು ಅಭ್ಯಾಸ ಇಲ್ಲ, ನಾವೆಲ್ಲ ತಿಂದಾಗಿತ್ತು. ಅಷ್ಟಾದ್ರೂ ಇನ್ನೊಂದು ಬಿರಿಯಾನಿ ಆರ್ಡರ್ ಮಾಡೋಣ ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಒಂದು ಬಿರಿಯಾನಿನ ಆರ್ಡರ್ ಮಾಡಿಕೊಂಡು ಮತ್ತೊಂದು ಬಿರಿಯಾನಿನ ತಿಂದ್ವಿ. ಮೋಸ್ಟ್ಲಿ ಆ ವಿಡಿಯೋ ಇದರಲ್ಲಿ ರೆಕಾರ್ಡ್ ಆಗಿಲ್ಲ ಅಂತ ಅಂದ್ಕೊತೀನಿ. ಸರಿ, ಇಲ್ಲಿಂದ ಹೊರಟ್ವಿ, ಇನ್ನೇನು ಹೋಗೋಣ ಅಂಥೇಳಿ ಹೊಟ್ಟೆ ಫುಲ್ಲಾಯಿತು ಅಂತ ತಿಂದು ಹೊರಟ್ವಿ. ಹೇಗೂ ತೆಳಗಡೆ ನಮ್ಮಂಥವ್ರಿಗೋಸ್ಕರನೇ ಫೋಟೋ ವಿಡಿಯೋ ತೆಗೆಯೋಕ್ಕೋಸ್ಕರನೇ ಎಲ್ಲ ಅರೇಂಜ್ ಮಾಡಿಟ್ಟಿದ್ದೀರಲ್ಲ, ಅದನ್ನ ಯಾಕೆ ವೇಸ್ಟ್ ಮಾಡೋದು. ಹೇಗೋ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಅಂದರೆ ಹೇಗೂ ಖರ್ಚಿದ್ದಿದ್ದೆ, 2,000-3,000 ರೂಪಾಯಿ ಒಳಗಡೆ ಹೋಗೋ ಮಾತೇ ಇಲ್ಲ. ಬನ್ನಿ ಹೇಗೂ ತಿಂದು ಊಟ ಮಾಡಾಯಿತು, ಒಂದು ವಿಡಿಯೋ ಫೋಟೋಸ್ ತಗೊಳ್ಳೋಣ ಅಂತ ಹೇಳಿ ತೆಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ತೆಳಗಡೆ ಬಂದುಬಿಟ್ಟು ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಮನೆಗೆ ಹೋಗೋದು ಯಾವಾಗೂ ನೈಟೇ ಅಂತ ಫಿಕ್ಸ್ ಆಗಿತ್ತು. ಆದರೆ ಮನೆಯಲ್ಲಿ ಇನ್ನೂ ಸ್ವಲ್ಪ ಜನ ಇದ್ದಾರೆ, ರಿಲೇಟಿವ್ಸ್ ಎಲ್ಲ. ಒಂದು ರೌಂಡು ನಿನ್ನೆ ಅವರೆಲ್ಲ ಹೋಗಿ ಬಂದಿದ್ದರು, ಇವತ್ತು ನಾವು ಹೋಗೋಣ ಅಂತ ಹೋಗಿದ್ದೀವಿ ಅಷ್ಟೇ. ಯಾಕಂದರೆ ಕಾರಲ್ಲಿ ಎಲ್ಲರೂ ಹಿಡಿಯೋದು ಸಾಲಲ್ಲ, ಹಾಗಾಗಿ ಎಷ್ಟು ಜನ ಆಗುತ್ತೋ ಅಷ್ಟು ಜನ ನಾವು ಬ್ಯಾಚ್ ಆಗಿ ಹೋದ್ವಿ. ಅವ್ರ ತಮ್ಮ ಒಂದು ಕಾರಲ್ಲಿ ಕರ್ಕೊಂಡೋದ್ರೆ, ನಮ್ಮ ಹಸ್ಬೆಂಡ್ ಅವರು ಇನ್ನೊಂದು ಕಾರಲ್ಲಿ ಕರ್ಕೊಂಡು ಬಂದಿದ್ದರು ಈ ಕಡೆ. ಹಾಗೆ ಬಂದ್ವಿ. ತೆಳಗಡೆ ಹೇಳಿದ್ನಲ್ವ, ಸಣ್ಣದಾಗೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಫೋಟೋ ತಗೊಳಕ್ಕೆ ಫೋಟೋ ತಗೊತಾ ಇದ್ರು. ನಾವು
ನಾವು ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಕೆಳಗಡೆ ಬಂದ್ವಿ. ಬಂದಾದಮೇಲೆ ಏನು ಮಾಡಿದ್ವಿ ಬನ್ನಿ ನೋಡಿ. ಹಾಗೆ ನಮ್ಮ ವೀಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಮುಂದೆ ನಾವು ಯಾವ ಪ್ಲೇಸಿಗೆ ಹೋಗ್ತಿದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಹಾಗೆ ಆಲ್ಮೋಸ್ಟ್ ಹೈದ್ರಾಬಾದ್ ನೋಡಬೇಕು ಅಂತ ಅಂದ್ಕೊಳೋರಿಗೆ ಈ ವಿಡಿಯೋ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಎಲ್ಲಿಗೆ ಹೋಗ್ಬೋದು ಏನು ಅಂತ ಹೇಳಿ. ಹಾಗಾಗಿ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ತೀವಿ ನೋಡೋಣ ಬನ್ನಿ. ಉಯ್ಯಾಲೆ ಹತ್ರ ಬಂದ್ವಿ. ಇಲ್ಲೇ ಮುಂದೆನೇ ಶೋಗೆ ಇಟ್ಟಿದ್ದಾರೆ ಉಯ್ಯಾಲೆ. ಯಾಕೆ ಸುಮ್ಮನೆ ಫ್ರೀಯಾಗಿದೆ ಅಲ್ವಾ, ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗೋಣ, ಹೆಂಗೋ ಇವಾಗಷ್ಟೇ ಊಟ ಆಗಿದೆ ಅಲ್ಲ ಅಂತ ಹೇಳಿ ಎಲ್ಲ ಫೋಟೋ ಶೂಟಿಂಗ್ ಮಾಡ್ತಾ ಇದ್ದಾರೆ. ನಾನು ಹಾಗೆ ವೀಡಿಯೋ ಮಾಡ್ಕೊಬಿಡೋಣ ಅವ್ರು ಫೋಟೋ ತೆಗಿತಾ ಇದ್ದಂಗೆ ಅಂತ ಹೇಳಿ ವೀಡಿಯೋ ಮಾಡ್ತಾ ಇದ್ದೀನಿ. ಇವೆಲ್ಲ ಒಂದು ಮೆಮೊರೀಸು, ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಈಗ ದೊಡ್ಡವರು ಅವೆಲ್ಲ ಹೇಗೆ ಒಂಥರ ಫೋಟೋಗಳು ಸಿಕ್ಕೇ ಸಿಗ್ತವೆ. ಸಣ್ಣ ಮಕ್ಕಳು ಬೆಳೆಯೋದು ಜಾಸ್ತಿ ಬೇಗ ಅಲ್ಲ ಬೆಳವಣಿಗೆ. ಅವರು ದೊಡ್ಡಕ್ಕಾದಾಗ ಇಂಥ ವೀಡಿಯೋನ ಫೋಟೋನ ಎಲ್ಲ ನೋಡಿದ್ರು ಅಂದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅವರಿಗೆ. ತೋರಿಸ್ತಾ ಇದ್ದರೆ ನೋಡಿ, ನಮ್ಮ ಮದ್ವಿಕಾ ಎಷ್ಟು ಖುಷಿ ಪಡ್ತಾ ಇದ್ದಾಳೆ, ನಮ್ಮ ಅಕ್ಕನ ಮಗಳು ಉಯ್ಯಾಲೆ ಆಡ್ತಾ ಇದ್ದಾಳೆ. ಹಾಗೆ ನಮ್ಮಮ್ಮ ಕೂಡ ಹೋದರು. ಹಾಗೆ ಕೂತ್ಕೊಂಡ್ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ. ಚಿನಿ ಇಲ್ಲಿ ಚಿನಿ ಅದ್ವಿಕಾ ಅಥರ್ವ ಅಥರ್ವ ಇಲ್ಲೋಡು ಅಥರ್ವ ಬೇಡ ಬೇಡ ಚಿನಿ ಅಥರ್ವ ಇಲ್ಲೋಡು ಚಿನ್ನಮ್ಮ ಇಲ್ಲೋಡು ಚಿನ್ನಮ್ಮ ಚಿನಿ ಬಂಗಾರೆ ಅದ್ವಿಕಾ నిదాన నిదాన చందు తీసుకో చందు చందు నేను కూర్చుంటారా చందు ఇది పట్టుకో ఇట్లా పట్టుకో ఇది వీడియో పట్టుకో నువ్వు చెప్తా ಬಾ ಹೋಗೋಣ ಬಾ ತಾತ ಹೊರಗೈತ್ ಬಾ ಓಕೆ, ಅಲ್ಲಿಂದ ಊಟ ಮಾಡಿ ಹೊರಟು ಇಲ್ಲಿಂದ ನಾನು ಹೇಳಿದ್ನಲ್ವ ಟ್ಯಾಂಕ್ ಬಂಡೆ ಅಂತ ಹೇಳಿಬಿಟ್ಟು ಇಲ್ಲಿ ಬುದ್ಧ ಸ್ಟ್ಯಾಚ್ಯೂ ಇರುತ್ತೆ. ನೀವು ಬರೋರು ಟ್ಯಾಂಕ್ ಬಂಡೆ ಅಂತ ಕೇಳಿದ್ರೆ ಇಲ್ಲಿ ಕರ್ಕೊಬರ್ತಾರೆ. ಇಲ್ಲಿ ಏನಂತ ಹೇಳಿದೆ ಬೋಟಿಂಗು ಅಂತ ಹೇಳಿ. ಹಾಗೆ ಇಲ್ಲಿ ಎಕ್ಸಿಬಿಷನ್ ಕೂಡ ಇರುತ್ತೆ, ಆಡೋರು ಆಡಬಹುದು. ಏನಪ್ಪ ಅಂದರೆ ಎಕ್ಸಿಬಿಷನ್ ಇದೆ ಅಲ್ವಾ, ದೇವರೇ ಅನಿಸ್ಬಿಡುತ್ತೆ, ಆ ಥರ ತಿರುಗಿಸ್ತಾರೆ. ಬೇರೆ ಕಡೆ ಎಲ್ಲ ಈ ಥರ ಇರೋದಿಲ್ಲ. ಏನೋ ಎಕ್ಸಿಬಿಷನ್ ಅಂದರೆ ಹತ್ತಣ ಆಡೋಣ ಅನಿಸುತ್ತೆ. ಆದರೆ ಇಲ್ಲಿ ಟಿಕೆಟ್ ತೊಗೊಂಡು ನಾವು ಒಳಗಡೆ ಎಂಟ್ರಿ ಕೊಡಬೇಕಾಗುತ್ತೆ. ಹೊರಗಡೆಯಿಂದ ಟಿಕೆಟ್ ತೊಗೋಬೇಕು ಒಳಗೆ ಬರೋಕ್ಕೆ. ಆಮೇಲೆ ಇಲ್ಲಿಂದ ಯಾವುದೇ ಒಂದು ಗೇಮ್ ಆಡಬೇಕಂದ್ರೂ, ಒಂದು ಎಕ್ಸಿಬಿಷನಿಗೆ ಹೋಗಬೇಕು ಅಂದ್ರೆ ಎಕ್ಸ್ಟ್ರಾ ಟಿಕೆಟ್ ತೊಗೋಬೇಕು. ಹಾಗೆ ಬೋಟಿಂಗಿಗೆ ಎಕ್ಸ್ಟ್ರಾ ಟಿಕೆಟ್ ತೊಗೋಬೇಕು. ಇಲ್ಲಿದೆ ಅಲ್ವಾ ಇದು ಬ್ರೇಕ್ ಡ್ಯಾನ್ಸು. ನಾವೊಂದು ಸರಿ ಆಡಿದ್ದೆ. ನನಗೆ ಸಾಗರ ಜಾತ್ರೆಯಲ್ಲಿ ನಿಮಗೆ ಗೊತ್ತಲ್ವ ಸಾಗರ, ನಾನು ಅಲ್ಲಿ ಹೋಗಿ ಆಡಿದಾಗ ಆ ಥರ ಎಲ್ಲ ಏನು ಅನಿಸಿಲ್ಲ. ಆಡೋಣ ಮತ್ತೆ ಆಡೋಣ ಅನ್ನೋ ಫೀಲ್ ಬರ್ತಾಯಿತ್ತು. ಆದರೆ ಇಲ್ಲಿ ಸರಿ ಆಡೋಣ ಅಂತ ಹೇಳಿ ಹೋದಾಗ ಗೊತ್ತಾಯಿತು, ನಮ್ಮ ಜೀವ ಉಳ್ಕೊಂಡ್ರೆ ಸಾಕಪ್ಪ ಅನ್ನೋ ರೇಂಜಿಗೆ ತಿರುಗಿಸಿ ಬಿಸಾಡ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಅವಾಗಿಂದ ನಾನು 1-2 ಸರಿ ಹತ್ತಿದ್ದೆ. ಮತ್ತೆ ಆಸೆ ಅಂತೂ ಮಾಡೋದಿಲ್ಲ. ಸರಿ ಹೋಗೋಣ, ಬೋಟಿಂಗ್ ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ಕಲರ್ ವಾಟರ್ ಕೂಡ ಬರ್ತಾ ಇರುತ್ತೆ. ಮೋಸ್ಟ್ಲಿ ಆಫ್ ಮಾಡಿದ್ದಾರೆ ಅಂತ ಅನ್ಕೊತೀನಿ. ನಾವು ಹೋದಾಗ ಆನಲ್ಲಿರಲಿಲ್ಲ. ಅದು ಸಂಜೆ ನೈಟ್ ಆಯಿತು ಅಂದರೆ ಒಳ್ಳೆ ಕಲರ್ ಆಗಿ ವಾಟರ್ ಬರುತ್ತೆ. ಹಾಗೆ ಇಲ್ಲಿ ನೋಡೋಕ್ಕೆ ಆಗಲಿ, ವಿಡಿಯೋ ತೆಗಿಯೋಕ್ಕೆ ಆಗಲಿ ಪ್ಲೇಸ್ ತುಂಬ ಚೆನ್ನಾಗಿದೆ. ಪಾರ್ಕಿಂಗು ಇಲ್ಲಿ ಇಲ್ಲಿಂದ ಟಿಕೆಟ್ ತೊಗೊಂಡು ಬರಬೇಕು. ನಾವು ಎಲ್ಲರಿಗೂ ಟಿಕೆಟ್ ತೊಗೊಂಡು ಬಂದ್ವಿ. ಬೋಟಿಂಗಿಗೆ ಹೋಗೋಣ, ಬುದ್ಧ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು. ಇಲ್ಲಿ ಬಂದು ವಾಟರ್ ಇದೆ ಅಲ್ವಾ, ವಾಟರ್ ನೋಡೋಕ್ಕೆ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ ಹೇಗಿದೆ. ಇಲ್ಲಿಂದ ನಾವು ಹೀಗೆ ಹೊರಟ್ರೆ ಒಳಗಡೆ ನಾವು ಬೋಟಿಂಗಿಗೆ ಹೋಗೋಕ್ಕೆ ಇದು ಎಂಟ್ರಿ. ಇಲ್ಲಿ ನಾವು ಟಿಕೆಟ್ ತೋರಿಸ್ಬಿಟ್ಟು ಒಳಗಡೆ ಹೋಗಬೇಕು. ಒಳಗಡೆ ಹೋದ್ಮೇಲೆ ಅಲ್ಲಿ ಬೋಟು ರೆಡಿಯಾಗಿರುತ್ತೆ, ಲಾಂಚ್ ರೆಡಿಯಾಗಿದೆ. ನಾವು ಬೋಟಲ್ಲಿ ಹೋಗಲಿಲ್ಲ, ಯಾಕಂದರೆ ಸಣ್ಣ ಮಕ್ಕಳಿದಾರಲ್ಲ, ಝುಯ್ ಅಂತ ಕರ್ಕೊಂಡು ಹೋಗ್ತಾರೆ. ಲಾಸ್ಟ್ ಟೈಮಲ್ಲಿ ಹೋಗಿದ್ವಿ. ಅಲ್ಲಿ ಹೋದರೆ ನಮ್ಮ ಮಧ್ಯದಲ್ಲಿ ಬುದ್ಧ ಇರುತ್ತಲ್ಲ, ಅದು ಮಿಸ್ ಮಾಡ್ಕೋಬೇಕು. ಬುದ್ಧ ಹತ್ರ ನಮಗೆ ನಿಲ್ಲಿಸೋದಿಲ್ಲ, ಒಂದು ರೌಂಡ್ ಹಾಕಿ ಕರ್ಸ್ಕೊಬಂದುಬಿಡ್ತಾರೆ ಬೋಟಲ್ಲಿ ಹೋದರೆ. ಅದೇ ಲಾಂಚಲ್ಲಿ ಹೋದರೆ ಬುದ್ಧ ಹತ್ರ ಬಂದುಬಿಟ್ಟು ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿ ಅಲ್ಲಿಂದ ಬುದ್ಧ ಹತ್ರದಿಂದ ಮತ್ತೆ ಇನ್ನೊಂದು ಸ್ವಲ್ಪ 10-15 ನಿಮಿಷ ಬಿಟ್ಟು ಮತ್ತೆ ರಿಟರ್ನ್ ಕರ್ಕೊಬರ್ತಾರೆ. ಹಾಗಾಗಿ ಇದೇ ಒಳ್ಳೆ ಚೆನ್ನಾಗಿದೆ ಅಲ್ವಾ. ಆ ಬೋಟಿಂಗ್ ಹೋಗೋ ಬದಲು ಇಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು ಅಂತ ಹೇಳಿ ಲಾಂಚಲ್ಲೇ ಹೋಗೋಣ ಅಂತ ಹೇಳಿ ಬಂದ್ವಿ. ಇದು ತುಂಬ ದೊಡ್ಡ ಲಾಂಚು, ತುಂಬ ಜನನೇ ಹಿಡಿಯುತ್ತೆ. ಒಂದು
100 ಜನನೇ ಹಿಡಿಬೋದು, 100-150 ಜನ ಹಿಡಿಯುತ್ತೇನೋ ಅಂತ ಅನಿಸುತ್ತೆ. ತುಂಬ ಜನ ಇದ್ದಾರೆ. ಹೊರಟ್ವಿ ನಾವು. ಇಲ್ಲಿ ತುಂಬ ಜನ ಮೈಸೂರಿಂದ ಕೂಡ ಬಂದಿದ್ದರು. ಮೈಸೂರವರು ಇದ್ದರು, ನಮಗೆ ಮೈಸೂರವ್ರು ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡಿದ್ವಿ. ಎದುರುಗಡೆ ಇರೋರು ಇವರೆಲ್ಲ ಮೈಸೂರವರಂತೆ. ಅವರು ಕೂಡ ಇಲ್ಲಿಗೆ ಟ್ರಿಪ್ಪಿಗೋಸ್ಕರ ಬಂದಿದ್ದಾರೆ. ಅಂದರೆ ಆಲ್ಮೋಸ್ಟ್ ಯಾರಾದರೂ ಬರಲಿ ಹೈದ್ರಾಬಾದಿಗೆ ಈ ಪ್ಲೇಸಿಗೆ ಬಂದುಬಿಟ್ಟು ವಿಸಿಟ್ ಮಾಡೇ ಮಾಡ್ತಾರೆ. ಈ ಥರ ನೋಡಿ, ವಾಟರ್ ನೋಡೋಕ್ಕೆ ಅಂತ ಸಖತ್ತಾಗಿ ಕಾಣಿಸ್ತಾ ಇದೆ. ಆದರೆ ಅದನ್ನು ನೋಡೋಕ್ಕೆ ಮಾತ್ರನೇ ಚಂದ. ಅದಷ್ಟು ಗಲೀಜು ವಾಟರು, ಯಾವುದು ಪ್ಯೂರ್ ವಾಟರ್ ಅಲ್ಲ. ಟಚ್ ಆಯಿತು ಅಂದ್ರೇ ಅಸಹ್ಯ, ಹೇಸಿಗೆ ಅನಿಸುತ್ತೆ. ಆ ರೇಂಜಲ್ಲಿದೆ ವಾಟ್ರದು. ಕಣ್ಣಿಗೆ ಮಾತ್ರ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಕೊಳಚೆ ವಾಟರ್ ಥರ ಇದೆ ಅದು ವಾಟ್ರು. ಚೆನ್ನಾಗಿರೋದಿಲ್ಲ ಇದು. ಏನಪ್ಪ ಅಂದರೆ ಒಂದು ಟೂರಿಸ್ಟ್ ಪ್ಲೇಸಾಗಿ ಕ್ರಿಯೇಟ್ ಮಾಡಿದ್ದಾರೆ. ಆ ನೀರಿಂದ ಒಳಗಡೆ ಮಧ್ಯದಲ್ಲಿ ಒಂದು ಬುದ್ಧನ ಇಟ್ಬಿಟ್ಟು ಆ ಬುದ್ಧ ಹತ್ರ ಒಂದು ಸ್ವಲ್ಪ ಪ್ಲೇಸ್ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂದರೆ ಒಂದು ಹೂವಿನ ಪಾರ್ಕ್ ಥರ ಮಾಡಿಬಿಟ್ಟು ಲೈಟಿಂಗ್ಸ್ ಎಲ್ಲ ಹಾಕಿ ನೋಡೋರಿಗೆ ಒಂದು ಟೂರಿಸ್ಟ್ ಪ್ಲೇಸ್ ಥರ ಕ್ರಿಯೇಟ್ ಮಾಡಿರೋದ್ರಿಂದ ಈ ವಾಟರು ಈ ಕೆಲಸಕ್ಕೆ ಯೂಸ್ ಆಗ್ತಾ ಇದೆ ಚೆನ್ನಾಗೆ. ನೋಡಿ, ಎಲ್ಲರೂ ಕುತ್ಕೊಂಡು ನೋಡ್ತಾ ಇದ್ದಾರೆ. ಚೆನ್ನಾಗಿದೆ, ಹೋಗೋಕ್ಕೂ ಒಂಥರ ಚೆನ್ನಾಗಿದೆ. ಜುಯ್ ಅಂತ ಸೌಂಡ್ ಬರುತ್ತೆ. ನಮ್ಮ ಸಿಗಂದೂರಲ್ಲಿ ಲಾಂಚ್ ಇದೆ ಅಲ್ವಾ, ಹಾಗೆ. ಆದರೆ ಒಂದು ಸ್ವಲ್ಪ ಅದರಲ್ಲಿ ನಿಂತ್ಕೊಂಡು ಹೋಗಬೇಕು, ಕುತ್ಕೊಳಕ್ಕೆಲ್ಲ ಇದಿರಲ್ಲ. ಆದರೆ ಅದು ಹೋಗೋದೇ ಗೊತ್ತಾಗಲ್ಲ. ಇದೊಂಚೂರು ಗೊತ್ತಾಗುತ್ತೆ, ಆ ಕಡೆ ಈ ಕಡೆ ಅಲ್ಲಾಡ್ದಂಗೆ ಆಗ್ತಾ ಇರುತ್ತೆ ಇದು. ಅಂತೂ ಇಂತೂ ಬಂದ್ವಿ ಬುದ್ಧ ಹತ್ರ. ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ರಾತ್ರಿ ಟೈಮಲ್ಲಿ ಆಗಬೇಕು. ಇನ್ನು ಲೈಟಿಂಗ್ಸ್ ಎಲ್ಲ ಆನ್ ಮಾಡಿರ್ತಾರೆ. ಬನ್ನಿ, ಲೈಟಿಂಗ್ಸ್ ಕೂಡ ಆನ್ ಮಾಡಿದಾರೋ ಇಲ್ಲೋ ನೋಡ್ಕೊಂಡು ಬರೋಣ. ನಾವು ಹೋಗೋ ಟೈಮಿಗೆ ಸಂಜೆ ಆಗಿದೆ ಅಲ್ವಾ, ಮೋಸ್ಟ್ಲಿ ಇವಾಗ ಆನ್ ಮಾಡಬಹುದು ಅವರು ಕೂಡ. ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದೇ ಬುದ್ಧ. ಇಲ್ಲಿ ನಾವು ಬೋಟಲ್ಲಿ ಬಂದುಬಿಟ್ರೆ ಹಾಗೆ ರೌಂಡ್ ಹಾಕ್ಸ್ಕೊಂಡು ಕರ್ಕೊಬಂದುಬಿಡ್ತಾರೆ. ಅಲ್ಲಿ ಸ್ಟಾಪ್ ಕೊಡೋದಿಲ್ಲ. ಇದೇ ಲಾಂಚಲ್ಲಿ ಬಂದರೆ ಇಲ್ಲಿ ಸ್ಟಾಪ್ ಕೊಡ್ತಾರೆ. ಸ್ವಲ್ಪ ಹೊತ್ತು ಒಳಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಸುತ್ತಾಡಿಕೊಂಡು ನೋಡಿಕೊಂಡು ಫೋಟೋ ತಗೊಂಡು ಬರಬಹುದು. ಒಂದು 15 ನಿಮಿಷ 20 ನಿಮಿಷ ಬಿಡ್ತಾರೆ. ಅದೇ ಬೋಟಲ್ಲಿ ಹೋದರೆ 15 ನಿಮಿಷ 20 ನಿಮಿಷಕ್ಕೆ ಒಂದು ರೌಂಡ್ ಹಾಕಿ ಕರ್ಕೊಬಂದುಬಿಟ್ಟು ಇಳಿಸಿ ದುಡ್ಡು ತೊಗೊಂಡು ಬಿಡ್ತಾರೆ. ಅಷ್ಟೇ. ದುಡ್ಡು ಅಂದರೆ ಆಲ್ರೆಡಿ ಟಿಕೆಟ್ ತೊಗೊಂಡಿರ್ತೀವಿ ಅಷ್ಟೇ. ಅದಕ್ಕಿಂತ ನೀವೇನಾದ್ರು ಬಂದರೆ ಲಾಂಚಲ್ಲೇ ಹೋಗಿ, ಇದರಲ್ಲಿ ಹೋದ್ರೇ ಒಳ್ಳೆ ಚೆನ್ನಾಗಿರುತ್ತೆ. ಇಲ್ಲಿಗೆ ಬರೋ ಅವಕಾಶ ಸಿಗುತ್ತೆ. ಇಲ್ಲ ಅಂದರೆ ದೂರದಿಂದನೇ ಬುದ್ಧನ ನೋಡ್ಕೊಂಡು ಹೋಗಬೇಕಾಗುತ್ತೆ ಅಷ್ಟೇ. ಒಳಗಡೆ ನೋಡಿ ಹೇಗಿದೆ ಅಂತ ಹೇಳಿ. ದ್ವೀಪ ಇದೆ ಅಲ್ವಾ, ದ್ವೀಪ ಫೀಲ್ ಆಗುತ್ತೆ. ಸುತ್ತ 4 ಕಡೆನೂ ನೀರು, ಮಧ್ಯದಲ್ಲಿ ಬುದ್ಧ. ಒಂಥರ ಈಗ ಈ ಕ್ಲೈಮೇಟು ಸಂಜೆ ಆಗಿರೋದ್ರಿಂದ ಹೇಗೆ ಕಾಣಿಸ್ತಾ ಇದೆ ನೋಡಿ. ನೋಡೋಕ್ಕೆ ಒಳ್ಳೆ ಸಖತ್ತಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ಒಂದು ಜಾತ್ರೆ ಆದಂಗೆ ಆಗಿದೆ. ಯಾಕಂದರೆ ಎಲ್ಲರೂ ಸೇರಿದಾರಲ್ವಾ. ಇದರಲ್ಲಿ ನಮ್ಮ ಅಣ್ಣ ಅತ್ತಿಗೆನೂ ಆ್ಯಡ್ ಆಗಬೇಕಾಗಿತ್ತು. ಅತ್ತೆ ಅವರು ಸ್ವಲ್ಪ ಆಫೀಸ್ ವರ್ಕು, ಹಾಗಾಗಿ ಆಫೀಸಿಗೆ ಹೋಗೋದ್ರಿಂದ ಅವರಿಗೆ ಇರೋಕ್ಕಾಗಲಿಲ್ಲ. ಆಫೀಸಿಗೆ ಕರೀತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಊರಿಗೆ ಹೋದರು. ನಾವು ಇರೋರು ಮಾತ್ರ ಬಂದ್ವಿ ಇಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ. ನೋಡ್ತಾ ಇದ್ದಂಗೆ ರಾತ್ರಿ ಆಗೇ ಬಿಡುತ್ತೆ ಇಲ್ಲಿ. ನೋಡಿ ಎಷ್ಟೊಂದು ಬೆಳಕಿದೆ. ನೋಡ್ತಾ ಇದ್ದಂಗೆ ಹಾಗೆ ನೈಟ್ ಆಗಿಬಿಡುತ್ತೆ. ಇಲ್ಲಿ ಫಾರಿನರ್ಸ್ ಎಲ್ಲ ಬಂದಿದ್ದಾರೆ. ನಮ್ಮ ಅದ್ವಿಕಾ ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡಿದ್ದಾಳೆ. ಮೋಸ್ಟ್ಲಿ ಈ ವಿಡಿಯೋದಲ್ಲಿ ಕ್ಯಾಚ್ ಆಗಿಲ್ಲ ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿದೆ ಈ ಪ್ಲೇಸು. ನೋಡಿ, ನೋಡ್ತಾ ಇದ್ದಂಗೆ ಹೇಗೆ ಕತ್ಲಾಗ್ತಾ ಇದೆ ಅಂತ ಹೇಳಿಬಿಟ್ಟು ಪರವಾಗಿಲ್ಲ, ಒಂದು 20 ನಿಮಿಷ ಅಷ್ಟು ಟೈಮ್ ಕೊಟ್ಟಿದ್ದರು. ಚೆನ್ನಾಗಿ ಓಡಾಡಿಕೊಂಡು ಫ್ರೀಯಾಗಿರೋಕ್ಕೆ ಒಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಇಲ್ಲಿ ವಾಟರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೈಟ್ ಆಗಬೇಕು, ಲೈಟ್ ಹಾಕ್ತಾರೆ ಅಲ್ವಾ, ಆವಾಗ ಚೆನ್ನಾಗಿ ಹಾರ್ತಾ ಇರೋ ಥರ ಎಲ್ಲ ಕಾಣಿಸುತ್ತೆ. ಈಗೇನಾಗಿದೆ ಅಂದರೆ ದಿನಕ್ಕೂ ಸ್ವಲ್ಪ ಇದು ಏನಂತಾರೆ, ದಿನಕ್ಕೂ ಸ್ವಲ್ಪ ಅಪ್ಗ್ರೇಡ್ ಆಗ್ತಾ ಇರಬೇಕು ಪ್ಲೇಸು. ಆದರೆ ಇಲ್ಲಿ ನೀರೆಲ್ಲ ನಿಲ್ಲಿಸಿದ್ದಾರೆ. ನಾವೊಂದು ಸತಿ ಹೋದಾಗ ನೀರು ಬರ್ತಾ ಇರಲಿಲ್ಲ, ಈಗೂ ಬರ್ತಾ ಇಲ್ಲ ಅಂದ್ಕೊತೀನಿ. ಫಸ್ಟ್ ಟೈಮಲ್ಲಿ ಬಂದಾಗ ಹಾರ್ತಾ ಇರೋ ಥರ ನೀರು ಎಲ್ಲ ಸಖತ್ತಾಗಿತ್ತು. ಹೋಗ್ತಾ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಅನಿಸುತ್ತೆ. ಈಗ ಹೇಗಿದೆಯಾ ನೋಡಬೇಕು. ನೋಡಿ, ಆ ಬುದ್ಧ ಸುತ್ತ ಇದೆ ಅಲ್ವಾ, ಅದೆಲ್ಲ ನೀರಿರುತ್ತೆ. ಅಲ್ಲಿ ಕಾಯಿನ್ ಹಾಕ್ತಾ ಇದ್ದರು ಸ್ಟಾರ್ಟಿಂಗಲ್ಲಿ ಬಂದಾಗ. ಈಗ ಆ ಥರ ಇಲ್ಲ, ನೀರು ಮಾತ್ರ ಇದೆ ಅಂದ್ಕೊತೀನಿ. ಇನ್ನೊಂದು ಸರಿ ಹೋಗಿದ್ವಿ, ಆವಾಗ ಏನಾಗಿತ್ತು, ನೀರೆಲ್ಲ ತೆಗೆದುಬಿಟ್ಟು ಮಕ್ಕಳೆಲ್ಲ ಅಲ್ಲೇ ಓಡಾಡ್ತಾ ಇದ್ದರು. ಹೋಗ್ತಾ ಚೆನ್ನಾಗಿ ನೋಡ್ಕೋಬೇಕು. ನೋಡಿ ನೀರಿಲ್ಲ ಅಂತ ಅಂದ್ಕೊತೀನಿ. ಇದರೊಳಗಡೆ ಓಡಾಡ್ತಾ ಇದ್ದರು ಮಕ್ಕಳೆಲ್ಲ. ಆಗಿದೆ. ಹೋಗ್ತಾ ನಮ್ಮ ಒಂದೊಂದು ಪ್ಲೇಸ್ನ ಡೆವಲಪ್ಮೆಂಟ್ ಮಾಡೋದ್ರಿಂದ ಟೂರಿಸ್ಟವ್ರು ಬಂದವರು ಖುಷಿ ಪಡ್ತಾರೆ. ಹಾಗೆ ಇದು ನೋಡೋಕ್ಕೆ ಮಾತ್ರ ಒಳ್ಳೆ ಪ್ಲೇಸು, ಲೊಕೇಶನ್ನು ಸಖತ್ತಾಗಿದೆ. ಕೆಳಗಡೆ ನೀರು ನೋಡಿದೆ, ಮೇಲ್ಗಡೆ ಲೊಕೇಶನ್ ನೋಡಿಕೊಂಡು ಹಾಗೆ ವೆದರ್ ನೋಡಿಕೊಂಡು ಬರೋಕ್ಕೆ ತುಂಬ ಚೆನ್ನಾಗಿದೆ. ಆ ನೀರು ಹೇಗಾದರೂ ಇರಲಿ, ಖುಷಿ ಕೊಡುತ್ತೆ ಇಲ್ಲಿಗೆ ಬಂದರೆ.
ಸರಿ ಅಂತ ಹೇಳಿ ನಮ್ಮ ಟೈಮ್ ಮುಗೀತು. ಹಾಗೆ ಮತ್ತೆ ಎಲ್ಲ ಶೀಟಿ ಹಾಕಿಬಿಟ್ಟು ಕರೀತಾರೆ, ಬನ್ನಿ ಲಾಂಚ್ ರೆಡಿಯಾಗಿದೆ, ಇನ್ನು ರಿಟರ್ನ್ ಹೋಗಬೇಕು ಅಂತ ಹೇಳಿಬಿಟ್ಟು. ಇನ್ನೊಂದು ಲಾಂಚ್ ಬಂದು ಇಳಿದ್ರು ಅಂದರೆ ನಾವು ಇರೋರು ಇಲ್ಲಿ ಬಂದಿರೋರು ಮತ್ತೆ ರಿಟರ್ನ್ ಹೋಗಬೇಕಾಗುತ್ತೆ. ಸರಿ ಅಂತ ಹೇಳಿಬಿಟ್ಟು ನಾವು ಒಂದೆರಡು ಫೋಟೋನ ತಕ್ಕೊಳ್ಳೋಣ ಅಂತ ಹೇಳಿ ಅದ್ವಿಕನ್ನ ಅಥರ್ವನ್ನ ನಿಲ್ಲಿಸ್ಬಿಟ್ಟು ಅಣ್ಣ ತಂಗಿ ಫೋಟೋ ತೆಗಿಯೋಣ ಅಂತ ಹೇಳಿ ನಮ್ಮಕ್ಕ ಫೋಟೋ ತೆಗಿತಾ ಇದ್ದಾಳೆ. ಅವ್ರ ಫೋಟೋಕ್ಕಂತೂ ಪೋಸ್ ಕೊಡೋ ಏಜ್ ಅಲ್ಲ ಅವ್ರದ್ದು. ಹಾಗಾಗಿ ಫೋಟೋ ತೆಗೆದ್ರೆ ಇದು ಆಗ ಕೆಲಸ ಅಲ್ಲ. ಹಾಗೊಂದು ಸರಿ ಆ ಥರ ಒಂದು ಮೂತಿ ಈ ಥರ ಒಂದು ಮೂತಿ ಬರುತ್ತೆ. ಅದ್ವಿಕ ನೋಡಿ ಆ ಥರವನ್ನು ತಳ್ತಾ ಇದ್ದಾಳೆ. ಹಾಗಾಗಿ ನಾನು ವೀಡಿಯೋನೇ ಮಾಡಿಬಿಟ್ಟೆ. ಚಿನ್ನ ಅಣ್ಣನ ಪಕ್ಕ ನಿಂತ್ಕೋ, ಚಿನ್ನಮ್ಮ ಅಣ್ಣನ ಪಕ್ಕ ನಿಂತ. ಅಮ್ಮ ಇವಳು ನಿಲ್ಸಿ, ಇವ ನಿಲ್ಸಿ. ಇಲ್ಲೋಡು ಮಕ್ಕ ನಿಂತಮ್ಮ, ಇನ್ನೂ ಪಕ್ಕ ನಿಲ್ಸಮ್ಮ. ಕೈ ಹಿಡ್ಕೊಡ್ರಿ, ಕೈ ಹಿಡ್ಕೊಳ್ಪ ಚಿನ್ನ. ಚಿನ್ನ ಅಲ್ಲಿ ಕೈ ಇಲ್ಲೋಡು. ನೀವು ದೂರ ಬರಮ್ಮ, ದೂರ. ಅವಳು ಏನಲ್ಲ ಚಂದ 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 ವಾಡಿನ ಪಟ್ಟು. ಅದು ಇನ್ನೂ ಇದು ಔಟು. ಕೈಯಾಗ ನಿಲ್ಸಿಲ್ಲ ಚಿನ್ನ. ಇಲ್ಲೋಡ ಅಲ್ಲೋಡ ಚಿನ್ನ, ಇಲ್ಲೋಡ ಇಲ್ಲೋಣ ಚಿನ್ನ. ಇಲ್ಲಿ ತಾತ ನೋಡ, ತಾತ ಕರಿತೈತಿ, ತಾತ ಕರೀತದೆ. ಚೇಳಿ ಮೀನು ಬಿಡ್ರ ಮತ್ತೆ ಒಂಚೂರು ಓಡಾಡ್ಲಿ ಬಿಡ್ರಿ. ನಾನು ವಿಡಿಯೋ ಬಾ ಅದೇ ಮಾಡು ಅಂದಿದ್ದು. ನಾನು ಫೋಟೋದಾಗ ಏನು ಚೆನ್ನಾಗಿ ಬರ್ತೈತಿ ಅಂತ ಫೋಟೋ ಅಂತೀರ. ಪ್ಲಾನ್ ಕಿಸ್ ಕೊಡು, ಅಲ್ಲಿ ಕೊಡು, ಅವ್ರಿಗೆ ಕೊಡು, ಅವ್ರಿಗೆ ಕೊಡು. ಬಾಯ್ ಮಾಡು. ನಮ್ದಲ್ಲ, ಅದು ಫಸ್ಟಿಂದ ಅವ್ರದ್ದು. ಫಸ್ಟ್ ಅವ್ರದ್ದು, ನಮ್ದು ಸೆಕೆಂಡ್ ಬಂದಿದ್ದಲ್ಲ ಲಾಂಚು. వీడియోలో మీరు అందరు ఉన్నారు, నేనులే ಎಲ್ಲ. ಆವಾಗಲೆಯಿಂದ ವೀಡಿಯೋ ತೆಗಿತಾನೆ ಇದ್ದೀನಿ, ಬರೀ ನೀವೇ ಕಾಣಿಸ್ತಾ ಇದ್ದೀರಾ, ನಾನು ಕಾಣಿಸ್ತಾ ಇಲ್ಲ. ನಂದೊಂಚೂರು ವೀಡಿಯೋ ತೆಗೀರಿ ಅಂತ ಹೇಳಿ ಚಂದ್ರು ಹತ್ರ ಫೋನ್ ಕೊಟ್ಬಿಟ್ಟು ವೀಡಿಯೋನ ತೆಗೆಸ್ಕೊಂಡೆ. ಹಾಗೆ ಅಲ್ಲಿಂದ ನಾವು ಇವಾಗ ಟೈಮ್ ಆಯಿತು, ಒಂದು ರೌಂಡು ನಮಗಿಂತ ಮೊದಲೇ ಬಂದವರು ಹೊರಟರು. ಹಾಗೆ ನೆಕ್ಸ್ಟು ನಮ್ಮದು ಬರುತ್ತೆ, ಹೊರಡಬೇಕು. ಅಲ್ಲಿ ತನಕ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಹೋಗೋಣ ಅಂತ ಹೇಳಿ ಮತ್ತೆ ಕೂತ್ಕೊಂಡ್ವಿ. ಎಲ್ಲರೂ ಹೋದಾಗ ಈ ಮಕ್ಕಳು ಮರಿ ಇದ್ದರು ಅಂದರೆ ಇವ್ರನ್ನ ಹಿಡಿಯೋಷ್ಟೊತ್ತಿಗೆ ಸಾಕಾಗಿ ಹೋಗುತ್ತೆ. ಯಾವ ಟೂರು ಬೇಡ, ಯಾವ ಕಡೆ ಟ್ರಿಪ್ಪು ಬೇಡ, ಸುಮ್ಮನೆ ಮನೆಗಿದ್ರೆ ಪರವಾಗಿಲ್ಲ ಅನಿಸುತ್ತೆ. ನೋಡಿ ಅಲ್ಲಿ ನಮ್ಮ ಅಥರ್ವ ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳಿ. ಯಾರಾದರೂ ಜನಗಳು ಕರ್ಕೊಂಡು ಹೋಗ್ಬಿಟ್ರೆ ಏನು ಮಾಡಬೇಕು, ಹೋಗ್ತಾ ಇದ್ದಾರೆ ಚಂದ್ರು ಕರ್ಕೊಬರೋದಕ್ಕೆ. ಒಬ್ರನ್ನ ನೋಡ್ತಾ ಇದ್ದರೆ ಇನ್ನೊಬ್ಬರು ಕೈಗೆ ಸಿಗಲ್ಲ, ಹಾಗೆ ಓಡೋಗ್ಬಿಡ್ತಾರೆ. ಅವ್ರನ್ನ ನೋಡ್ತಾನೆ ಇರಬೇಕು. ಅವ್ರ ಕಡೆ ತುಂಬ ಕೇರ್ಫುಲ್ಲಾಗಿರಬೇಕು ಮಕ್ಕಳು ಯಾರನ್ನಾದ್ರೂ ಕರ್ಕೊಬಂದರೆ. ಯಾಕಂದರೆ ಇದು ನಮ್ಮ ಜನ, ನಮ್ಮ ಮಾತು ಅಲ್ವಲ್ಲ. ಇಲ್ಲಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಇರೋದ್ರಿಂದ ಸ್ವಲ್ಪ ಹುಷಾರಾಗೇ ಇರಬೇಕು.
ನೋಡಿ ಬರ್ತಿದ್ದಂಗೆ ಆಗಲೇ ರಾತ್ರಿ ಆಯಿತು, ಲೈಟೆಲ್ಲ ಆನ್ ಆಯಿತು. ಇನ್ನೇನು ಸೊಳ್ಳೆಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅದು ವಾಟರ್ ಇರೋದು ಗಲೀಜು ವಾಟರ್ ಅಲ್ವಾ, ಹಾಗಾಗಿ ಸೊಳ್ಳೆಗಳು ಬಂದೇ ಬರುತ್ತೆ ಇಲ್ಲಿ. ಹಾಗೆ ಇವರು ಫಾರಿನವರು ಕೂಡ ಬಂದುಬಿಟ್ಟು ನಮ್ಮ ಮದ್ವಿಕನ ಹತ್ರ ಮಾತಾಡಿಸ್ಕೊಂಡು ಆಟ ಆಡಿ ಹೊರಟ್ವಿ. ಇಲ್ಲಿಂದ ನಮ್ಮ ಲಾಂಚ್ ಹೊರಡ್ತು. ನೋಡಿ ನಕ್ಲೇಸ್ ರೋಡ್ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿ ಈಗ ಗೊತ್ತಾಗುತ್ತೆ. ಈಗ ನೀರಿನ ಸುತ್ತ ಫುಲ್ಲು ನಕ್ಲೇಸ್ ಥರ ಹಾಕಿರೋ ಲೈಟಿಂಗ್ಸ್ನ ಕಾಣಿಸ್ತಾ ಇರುತ್ತೆ, ಹಾಗಾಗಿ ಇದನ್ನು ನೆಕ್ಲೇಸ್ ರೋಡ್ ಅಂತ ಕರೀತಾರೆ. ನೋಡಿ ನೈಟ್ ಆಗಿರೋದ್ರಿಂದ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ವ್ಯೂವು. ನೈಟ್ ಟೈಮ್ ನೋಡೋಕ್ಕೆ ಇದೊಂಥರ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಅಲ್ಲಿ ನೋಡಿ ಹೇಗೆ ಒಳ್ಳೆ ಇರ್ಬೆ ಲೈನ್ ಹೋದಂಗೆ ಆಗ್ತಾ ಇದೆ. ಅಲ್ಲಿ ವೆಹಿಕಲ್ಸ್ ಹೋಗ್ತಾ ಇದೆ. ಇನ್ನೇನಿಲ್ಲ, ಇನ್ನೆಲ್ಲೂ ಹೋಗೋದಿಲ್ಲ, ಡೈರೆಕ್ಟಾಗಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸರಿ ನೋಡೋಣ ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು. ನೋಡಿ ಇನ್ನೇನಿಲ್ಲ, ಬೇರೆ ಕಡೆ ನೋಡೋಂಥ ಪ್ಲೇಸ್ ಅಂದರೆ ಏನಿರಲ್ಲ, ಇಲ್ಲಿಂದ ಡೈರೆಕ್ಟಾಗಿ ಮನೆಗೆ ಹೋಗೋದು. ಹಾಗೆ ಇವರು ಊರಿಗೆ ಕಳಿಸಿರೋ ವಿಡಿಯೋನ ಕೂಡ ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಇದು ವಿಡಿಯೋ ಲೆಂತ್ ಈಗಾಗಲೇ ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳಿಬಿಟ್ಟು ಅರ್ಧ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಓಕೆ ಗೈಸ್, ಇಲ್ಲಿಗೆ ನಮ್ಮ ಹೈದ್ರಾಬಾದು ರೌಂಡ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಬಾಯ್. ಹಾಗೆ ನೆಕ್ಸ್ಟ್ ವಿಡಿಯೋನ ನಮ್ಮಮ್ಮರನ್ನ ಊರಿಗೆ ಕಳಿಸೋ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಬಾಯ್ ಬಾಯ್.